Hi dear students, I am Bharat SN, your social science teacher. So dear students, in the previous class we discussed about the many important factors in geography part. So now in this class we discuss about the another many important factors in geography part. Dear students, observe this figure. This is the figure of Earth. So dear students, we are living on the Earth. It is the third planet from the Sun. So the Earth is the home of all forms of life like plants, animals, and human beings because of its suitable distance from the Sun. ಪ್ರಿಯ ವಿದ್ಯಾರ್ಥಿಗಳೇ, ನಾವೆಲ್ಲರೂ ಎಲ್ಲಿ ವಾಸವಾಗಿದ್ದೇವೆ ಅಂದರೆ ಭೂಮಿಯಲ್ಲಿ, ಅರ್ಥಲ್ಲಿ ನಾವೆಲ್ಲರೂ ಜೀವಿಸ್ತಾ ಇದ್ದೇವೆ, ಅರ್ಥಲ್ಲಿ ನಾವು ವಾಸವಾಗಿದ್ದೇವೆ. ಭೂಮಿ ಸೂರ್ಯನಿಗೆ ಹತ್ತಿರವಾಗಿರ್ತಕ್ಕಂಥ ಗ್ರಹದಲ್ಲಿ 3ನೇ ಸ್ಥಾನವನ್ನು ಹೊಂದಿರತಕ್ಕಂಥದ್ದು. ಸೂರ್ಯನಿಂದ 3ನೇ ಹತ್ತಿರದಲ್ಲಿರ್ತಕ್ಕಂಥ ಪ್ಲಾನೆಟ್ ಅಥವಾ ಗ್ರಹ ಯಾವುದು ಅಂದರೆ ನಮ್ಮ ಭೂಮಿ ಅಂತ ಹೇಳ್ಬೋದು. ಭೂಮಿಯಲ್ಲಿ ಮಾತ್ರ ಜೀವಿಗಳು ಜೀವಿಸೋಕ್ಕೆ ಸಾಧ್ಯವಾಗುತ್ತೆ. ಯಾಕೆಂದರೆ ಭೂಮಿಯಲ್ಲಿ ಎಲ್ಲ ಬಗೆಯ ಸಸ್ಯಗಳು, ಪ್ರಾಣಿಗಳು, ಮಾನವ ಜೀವಿಗಳಿಗೆ ಇದು ವಾಸಸ್ಥಾನ. ಕಾರಣ ಏನಪ್ಪ ಅಂದರೆ ಇಲ್ಲಿ ಸೂರ್ಯ ಮತ್ತು ಭೂಮಿಯ ನಡುವಿನ ದೂರ ಏನಿದೆ ಅದು ಜೀವಿಗಳಿಗೆ ಪೂರಕವಾಗಿರ್ತಕ್ಕಂಥ ಉಷ್ಣಾಂಶ, ಟೆಂಪ್ರೇಚರ್ ಆಗಿರ್ಬೋದು, ಅನಿಲಗಳನ್ನಾಗಿರ್ಬೋದು, ವಾಯುಗೋಳ ಮತ್ತು ಜಲಚಕ್ರಗಳನ್ನು ಒದಗಿಸ್ತವೆ. ತೀರಾ ಹತ್ತಿರದಲ್ಲಿದ್ದರೂ ಕೂಡ ಭೂಮಿ ತೀರಾ ಸೂರ್ಯನಿಗೆ ಹತ್ತಿರದಲ್ಲಿದ್ದರೂ ಕೂಡ ವಾಸವಾಗೋದಕ್ಕೆ ಸಾಧ್ಯವಾಗಲ್ಲ. ಅದೇ ರೀತಿ ತೀರಾ ದೂರ ಆದರೂ ಕೂಡ ಸಾಧ್ಯವಾಗಲ್ಲ. ಒಂದು ನಿಯಮಿತವಾಗಿರ್ತಕ್ಕಂಥ ಅಂತರ ಇರೋದ್ರಿಂದ ಭೂಮಿ ಒಂದು ಲಿವಿಂಗ್ ಪ್ಲಾನೆಟ್. ಇದನ್ನು ನಾವೆಂತ ಕರಿಬೋದು? ಲಿವಿಂಗ್ ಪ್ಲಾನೆಟ್ ಅಂತ ಕರಿಬೋದು. ಅದೇ ರೀತಿ ಬ್ಲೂ ಪ್ಲಾನೆಟ್ ಅಂತ ಕರಿತೀವಿ, ನೀಲಿ ಗ್ರಹ ಅಂತ ಕೂಡ ಕರಿಬೋದು. ಅದೇ ರೀತಿ ಜಲಾವೃತ ಗ್ರಹ ಅಂತ ಕರಿತೀವಿ, ನೀರಿನಿಂದ ಕೂಡಿರ್ತಕ್ಕಂಥ ಗ್ರಹ ಅಂತ ನಮ್ಮ ಭೂಮಿಯನ್ನು ನಾವು ಕರಿಬೋದು. So dear students, another important factor is the Earth is the 5th largest planet in the Sun's family. The diameter of the Earth is approximately 4 times greater than the Moon, and it is around 107 times less than that of the Sun. ಸೂರ್ಯನ ಪರಿವಾರದಲ್ಲಿ ಭೂಮಿ ಅಂತಕ್ಕಂಥದ್ದು 5ನೆಯ ಸ್ಥಾನವನ್ನು ಹೊಂದಿರತಕ್ಕಂಥ ಗ್ರಹ, 5ನೆಯ ದೊಡ್ಡ ಗ್ರಹ ಅಂತ ನಾವು ಹೇಳ್ಬೋದು. ಭೂಮಿಯ ವ್ಯಾಸ ಅಥವಾ ಅದರ ಒಂದು ಡಯಾಮೀಟರನ್ನು ನೋಡಿದಾಗ ಚಂದ್ರನ ವ್ಯಾಸಕ್ಕಿಂತ ಸುಮಾರು 4 ಟೈಮ್ಸ್, 4 ಪಟ್ಟು, ಚಂದ್ರನಿಗಿಂತ 4 ಪಟ್ಟು ಭೂಮಿ ದೊಡ್ಡದಾಗಿದೆ. ಅದೇ ರೀತಿ ಸೂರ್ಯನಿಗೆ ಕಂಪೇರ್ ಮಾಡಿದಾಗ ಸೂರ್ಯನಿಗಿಂತ 107 ಪಟ್ಟು ಚಿಕ್ಕದಾಗಿರ್ತಕ್ಕಂಥ ಗ್ರಹ ಯಾವುದು ಅಂದರೆ ನಮ್ಮ ಭೂಮಿ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ದ ಟೋಟಲ್ ಜಿಯೋಗ್ರಫಿಕಲ್ ಏರಿಯಾ ಆಫ್ ದ ಅರ್ತ್ ಈಸ್ 510 million square kilometers, of which 361 million square kilometers is covered by water and 149 million square kilometers is covered by land. ನಮ್ಮ ಭೂಮಿಯನ್ನು ಒಟ್ಟು ಜಿಯೋಗ್ರಫಿಕಲ್ ಏರಿಯಾ, ಒಟ್ಟು ಭೌಗೋಳಿಕ ಕ್ಷೇತ್ರವನ್ನು ನೋಡಿದಾಗ ಇದು ಎಷ್ಟು ಮಟ್ಟಿಗೆ ದೂರ ಇದೆ, ಎಷ್ಟು ಮಟ್ಟಿಗೆ ಇದು ಭೌಗೋಳಿಕ ಕ್ಷೇತ್ರವನ್ನು ಹೊಂದಿದೆ, ಜಿಯೋಗ್ರಫಿಕಲ್ ಏರಿಯಾವನ್ನು ಹೊಂದಿದೆ ಅಂತ ನೋಡಿದಾಗ 510 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ಸ್, 510 ದಶಲಕ್ಷ ಚದರ ಕಿಲೋಮೀಟರ್ ಅಷ್ಟು ಭೌಗೋಳಿಕ ಪ್ರದೇಶವನ್ನು ನಮ್ಮ ಭೂಮಿ ಹೊಂದಿದೆ. ಅದರಲ್ಲಿ 361 million square kilometers ಈಸ್ ಕವರ್ಡ್ ಬೈ ವಾಟರ್, ಅದರಲ್ಲಿ 361 ದಶಲಕ್ಷ ಚದರ ಕಿಲೋಮೀಟರ್ ನೀರಿಂದ ಕೂಡಿದೆ. 70.78% ಪೂರ್ತಿ ನಮ್ಮ ಭೂಮಿಯಲ್ಲಿ ನೀರನ್ನು ಆವರಿಸಿದೆ ಅಂತ ಹೇಳ್ಬೋದು, ನೀರು ಆವರಿಸಿದೆ ಅಂತ ಹೇಳ್ಬೋದು. ನೆಕ್ಸ್ಟ್, ಉಳಿದಿರ್ತಕ್ಕಂಥ 149 million square kilometers ಈಸ್ ಕವರ್ಡ್ ಬೈ ಲ್ಯಾಂಡ್, 149 ದಶಲಕ್ಷ ಚದರ ಕಿಲೋಮೀಟರ್ ಭೂಮಿಯನ್ನು
ಲ್ಯಾಂಡನ್ನು ಹೊಂದಿದೆ ನಮ್ಮ ಅರ್ಥ ಅಂತ ಹೇಳ್ಬೋದು. ಅದೆಷ್ಟು ಪರ್ಸೆಂಟು? 29.22%. ಹಾಗಾಗಿ ಭೂಮಿಯ ಮುಕ್ಕಾಲು ಭಾಗ ನಾವು ನೀರನ್ನೇ ನೋಡ್ಬೋದು, ಅದರ ಒಂದು ಕಾಲು ಭಾಗ ನಾವೇನಂತ ನೋಡ್ಬೋದು, ನೀರು ಮುಕ್ಕಾಲು ಭಾಗ, ಭೌಗೋಳಿಕ ಪ್ರದೇಶ ಕಾಲು ಭಾಗ ಅಂತ ನಾವು ನೋಡ್ಬೋದು. ನೆಕ್ಸ್ಟ್ ಕಾಂಟಿನೆಂಟ್ಸ್ ಅಂದರೆ ಖಂಡಗಳು ಅಂತ ನಾವು ಕರಿತೀವಿ. ಸೊ ಡಿಯರ್ ಸ್ಟೂಡೆಂಟ್ಸ್, ದೇರ್ ಆರ್ 7 ಕಾಂಟಿನೆಂಟ್ಸ್ ಇನ್ ದ ವರ್ಲ್ಡ್. ನಾವು ಪ್ರಪಂಚದಲ್ಲಿ 7 ಅಥವಾ ಭೂಮಿಯಲ್ಲಿ 7 ಖಂಡಗಳನ್ನು ನಾವು ನೋಡ್ಬೋದು. ದೇರ್ ಆರ್ 7 ಕಾಂಟಿನೆಂಟ್ಸ್, ನೇಮ್ಲಿ ಏಷಿಯಾ, ಆಫ್ರಿಕಾ, ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ, ಅಂಟಾರ್ಕ್ಟಿಕಾ, ಯುರೋಪ್ ಆ್ಯಂಡ್ ಆಸ್ಟ್ರೇಲಿಯಾ. ಈ ಎಲ್ಲವನ್ನು ನಾವು 7 ಖಂಡಗಳಾಗಿ ನಾವು ನೋಡ್ಬೋದು. ಏಷ್ಯಾ ಈಸ್ ದ ಲಾರ್ಜೆಸ್ಟ್ ಕಾಂಟಿನೆಂಟ್ ಇನ್ ದ ವರ್ಲ್ಡ್. ಏಷ್ಯಾ ಖಂಡ ವಿಶ್ವದ ಅತ್ಯಂತ ವಿಶಾಲವಾದ ದೊಡ್ಡ ಖಂಡ ಅಂತ ನಾವು ಏಷ್ಯಾ ಖಂಡವನ್ನು ಕರಿಬೋದು. ಅದೇ ರೀತಿ ವೈಲ್ ಆಸ್ಟ್ರೇಲಿಯಾ ಈಸ್ ದ ಸ್ಮಾಲೆಸ್ಟ್ ಕಾಂಟಿನೆಂಟ್. ಅದೇ ರೀತಿ ಆಸ್ಟ್ರೇಲಿಯಾ ಖಂಡವನ್ನು ಅತ್ಯಂತ ಚಿಕ್ಕ ಖಂಡ ಅಂತ ನಾವು ಕರಿಬೋದಾಗಿದೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್, ಮೇಜರ್ ಓಷನ್ಸ್ ಅಂದರೆ ಏನು ಅಂತ ಕರಿಬೋದು? ಮಹಾಸಾಗರ ಅಂತ ಕರಿಬೋದು. ಭೂಮಿಯ ಮೇಲೆ ವಿಸ್ತಾರವಾಗಿರ್ತಕ್ಕಂಥ ಜಲರಾಶಿಗಳನ್ನು, ಅಂದರೆ ವಿಶಾಲವಾಗಿ ಲಾರ್ಜ್ ಏರಿಯಾ ಕವರ್ ಆಗಿರ್ತಕ್ಕಂಥ ನೀರಿನ ಒಂದು ರಾಶಿಯನ್ನು, ಅದನ್ನೇನಂತ ಕರಿಬೋದು? ಮಹಾಸಾಗರಗಳು ಅಂತ ಕರಿಬೋದು, ಅಥವಾ ಓಷನ್ಸ್ ಅಂತ ಕರಿಬೋದು. ಸೊ ಡಿ ಸ್ಟೂಡೆಂಟ್, ದೇರ್ ಆರ್ 4 ಓಷನ್ಸ್ ಇನ್ ದ ವರ್ಲ್ಡ್. ಮುಖ್ಯವಾಗಿ 4 ಮಹಾಸಾಗರಗಳನ್ನು ನಾವು ನೋಡ್ತೀವಿ. ಫಸ್ಟ್ ಒನ್ ಪೆಸಿಫಿಕ್ ಓಷನ್, ಸೆಕೆಂಡ್ ಒನ್ ಅಟ್ಲಾಂಟಿಕ್ ಓಷನ್, ಥರ್ಡ್ ಒನ್ ಇಂಡಿಯನ್ ಓಷನ್, ಫೋರ್ತ್ ಒನ್ ಆರ್ಕ್ಟಿಕ್ ಓಷನ್. ಈ ರೀತಿ ಯಾವ್ಯಾವ ಬರ್ತವಂದರೆ ಪೆಸಿಫಿಕ್ ಸಾಗರ, ಅಟ್ಲಾಂಟಿಕ್ ಸಾಗರ, ಹಿಂದೂ ಮಹಾಸಾಗರ, ಆರ್ಕ್ಟಿಕ್ ಸಾಗರ. ಇದರಲ್ಲಿ ಪೆಸಿಫಿಕ್ ಓಷನ್ ಏನಿದೆ, ಪೆಸಿಫಿಕ್ ಸಾಗರ ವಿಶ್ವದ ಅತ್ಯಂತ ವಿಶಾಲವಾಗಿರ್ತಕ್ಕಂಥ, ಅದೇ ರೀತಿ ಹೆಚ್ಚು ಡೀಪೆಸ್ಟ್ ಆಳವಾಗಿರ್ತಕ್ಕಂಥ ಸಾಗರ ಅಂತ ನಾವು ನೋಡ್ಬೋದು. ಅದೇ ರೀತಿ ಆರ್ಕ್ಟಿಕ್ ಅಂತಕ್ಕಂಥ ಸಾಗರ ಅತಿ ಚಿಕ್ಕದಾಗಿರ್ತಕ್ಕಂಥ, ಕಡಿಮೆ ಆಳವನ್ನು ಹೊಂದಿರತಕ್ಕಂಥ ಸಾಗರ ಅಂತ ನಾವು ನೋಡ್ಬೋದು. ನೆಕ್ಸ್ಟ್, ಲ್ಯಾಟಿಟ್ಯೂಡ್ಸ್ ಆ್ಯಂಡ್ ಲಾಂಗಿಟ್ಯೂಡ್ಸ್. ಲ್ಯಾಟಿಟ್ಯೂಡ್ಸ್ ಅಂದರೆ ಅಕ್ಷಾಂಶ ಅಂತ ಕರಿತೀವಿ, ಲಾಂಗಿಟ್ಯೂಡ್ಸ್ ಅಂದರೆ ರೇಖಾಂಶ ಅಂತ ಕರಿತೀವಿ. ಸೊ ಭೂಮಿ ಗೋಳಾಕಾರವನ್ನು ಹೊಂದಿರತಕ್ಕಂಥದ್ದು, ಜಿಯರ್ಡ್ ಶೇಪನ್ನು ಹೊಂದಿರತಕ್ಕಂಥದ್ದು ನಮ್ಮ ಭೂಮಿ. ಇಲ್ಲಿ ಯಾವ ಪ್ಲೇಸಲ್ಲಿ ಇದೆ, ಇಲ್ಲಿ ಡೈರೆಕ್ಷನ್ ದಿಕ್ಕಾಗಿರ್ಬೋದು, ಯಾವ ಪ್ಲೇಸಲ್ಲಿ ಯಾವ ಸಿಟಿ ಬರುತ್ತೆ ಅಂತ ತುಂಬ ಅದನ್ನು ಕಂಡುಹಿಡಿಯತಕ್ಕಂಥದ್ದು, ಅದನ್ನು ನಿರ್ದಿಷ್ಟವಾಗಿ ಹೇಳ್ತಕ್ಕಂಥದ್ದು ಕಷ್ಟ. ಹಾಗಾಗಿ ನಾವು ಏನು ಮಾಡ್ಕೊಂಡಿದ್ದೀವಿ, ಅರ್ತ್ ಮೇಲೆ ಇಮ್ಯಾಜಿನರಿ ಲೈನ್ಸ್ಗಳನ್ನು, ಕಾಲ್ಪನಿಕ ರೇಖೆಗಳನ್ನು ಹೇಳ್ಕೊಂಡಿದ್ದೀವಿ. ಅವನ್ನು ನಾವೇ ಅಂತ ಕರಿಬೋದು ಲ್ಯಾಟಿಟ್ಯೂಡ್ಸ್ ಆ್ಯಂಡ್ ಲ್ಯಾಂಗಿಟ್ಯೂಡ್ಸ್ ಅಂತ ಕರಿಬೋದು. ಅಕ್ಷಾಂಶ ಮತ್ತು ರೇಖಾಂಶಗಳು ಅಂತ ನಾವು ಕರಿಬೋದು. ಫಸ್ಟ್ ಒನ್ ಲ್ಯಾಟಿಟ್ಯೂಡ್ ಅಂದರೆ ಅಕ್ಷಾಂಶ ಅಂತ ಕರಿತೀವಿ. ಲ್ಯಾಟಿಟ್ಯೂಡ್ ಮೀನ್ಸ್ ಲ್ಯಾಟಿಟ್ಯೂಡ್ಸ್ ಈಸ್ ಆ್ಯನ್ ಇಮ್ಯಾಜಿನರಿ ಲೈನ್ ವಿಚ್ ಜಾಯಿನ್ಸ್ ಆಲ್ ದ ಪ್ಲೇಸಸ್ which have the same angular distance north or south of the equator. ಕನ್ನಡದಲ್ಲಿ ಇದನ್ನು ಭೂಮಧ್ಯ ರೇಖೆಯಿಂದ ಉತ್ತರ ಅಥವಾ ದಕ್ಷಿಣಕ್ಕಿರುವ ಕೋನಾಂತರವೇ ಅಕ್ಷಾಂಶ. ಇದು ಒಂದು ಕಾಲ್ಪನಿಕ ರೇಖೆ ಅಂತ ಇದನ್ನು ಕರಿತೀವಿ. ಇದು ಉತ್ತರ ಮತ್ತು ದಕ್ಷಿಣ ಧ್ರುವಗಳ ಮಧ್ಯದಲ್ಲಿ ಭೂ ಅಕ್ಷಕ್ಕೆ ಲಂಬವಾಗಿ ಎಳೆದ ಕಾಲ್ಪನಿಕ ರೇಖೆಯೇ ಸಮಭಾಜಕ ವೃತ್ತ. ಇಲ್ಲಿ ಈಕ್ವೇಟರ್ ಅಂತ ಕರಿತೀವಿ, ಸಮಭಾಜಕ ವೃತ್ತವನ್ನು ಈಕ್ವೇಟರ್ ಅಂತ ಕರಿತೀವಿ. ಈ ಈಕ್ವೇಟರ್ ಏನು ಮಾಡುತ್ತೆ, ಉತ್ತರ ಹಾಗೂ ದಕ್ಷಿಣ ಧ್ರುವ ಈ ಎರಡನ್ನ ಏನು ಮಾಡುತ್ತೆ, ಡಿವೈಡ್ ಮಾಡುತ್ತೆ. ಭೂಮಿಯ ಮಧ್ಯಭಾಗದಲ್ಲಿ ಎಳೆದಿರ್ತಕ್ಕಂಥ ಒಂದು ರೇಖೆಯನ್ನು ಅಂತ ಕರಿಬೋದು ಈಕ್ವೇಟರ್, ಸಮಭಾಜಕ ವೃತ್ತ ಅಂತ ಕರಿಬೋದು. ಇದಕ್ಕೆ ಸಮಾನಾಂತರವಾಗಿ, ಇದಕ್ಕೆ ಸೇಮ್ ಈಕ್ವಲ್ ಡಿಸ್ಟೆನ್ಸಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರ್ತಕ್ಕಂಥ ಕಾಲ್ಪನಿಕ ರೇಖೆಗಳನ್ನು ಏನಂತ ಕರಿಬೋದು, ಲ್ಯಾಟಿಟ್ಯೂಡ್ಸ್ ಅಥವಾ ಅಕ್ಷಾಂಶಗಳು ಅಂತ ಕರಿಬೋದು. ಅದನ್ನು ಪೂರ್ವದಿಂದ ಪಶ್ಚಿಮಕ್ಕೆ ಅಡ್ಡವಾಗಿ ಎಳೆದಿರ್ತಕ್ಕಂಥ ಒಂದು ಕಾಲ್ಪನಿಕ ರೇಖೆಗಳು, ಇಮ್ಯಾಜಿನರಿ ಲೈನ್ಸ್ ಅಂತ ಕರಿಬೋದು. ಇಲ್ಲಿ ಒಂದು ಇಮ್ಯಾಜನ್ನು ನೀವು ಗಮನಿಸಬೇಕು.
ಇಲ್ಲಿ ನೋಡ್ರಿ, ಇಲ್ಲಿ ಕಾಣ್ತಿರೋದು ನೋಡ್ಬೇಕೀಗ. ಇಲ್ಲಿ ಭೂಮಿಯ ಮಧ್ಯದಲ್ಲಿ ಒಂದು ರೆಡ್ ಕಲರ್ ಲೈನನ್ನು ಅಡ್ಡವಾಗಿ ಎಳೆದಿದ್ದಾರೆ. ಪೂರ್ವದಿಂದ ಪಶ್ಚಿಮಕ್ಕೆ ಅಡ್ಡವಾಗಿ ಎಳೆದಿರ್ತಕ್ಕಂಥ ಭೂಮಿಯ ಮಧ್ಯದಲ್ಲಿರ್ತಕ್ಕಂಥ ಒಂದು ಲೈನನ್ನು ಏನು ಕರಿಬೋದು, ಈಕ್ವೇಟರ್, ಸಮಭಾಜಕ ವೃತ್ತ ಅಂತ ಕರಿತೀವಿ. ಅದರ ಮೇಲ್ಗಡೆ ಉಳಿದಿರ್ತಕ್ಕಂಥ ಬಿಳಿಯ ಲೈನ್ಸ್ಗಳನ್ನು ಎಳೆದಿರಲ್ಲ, ಅವೆಲ್ಲವನ್ನು ಲ್ಯಾಟಿಟ್ಯೂಡ್ಸ್ ಅಥವಾ ಅಕ್ಷಾಂಶಗಳು ಅಂತ ನಾವು ನೋಡ್ಬೋದು. ಈ ಇಮೇಜನ್ನು ನೋಡಿ ನೀವು. ಇಲ್ಲಿ 0 ಡಿಗ್ರಿ ಅಕ್ಷಾಂಶದಿಂದ 0 ಡಿಗ್ರಿ ಅಕ್ಷಾಂಶದಿಂದ ಈ ಒಂದು ಈಕ್ವೇಟರನ್ನು, ಸಮಭಾಜಕ ವೃತ್ತವನ್ನು ಎಳೆದಿದ್ದಾರೆ. ಇದು ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಎರಡನ್ನ ಏನು ಮಾಡ್ತಿದೆ, ಛೇದಿಸುತ್ತೆ ಈ ಒಂದು ಸಮಭಾಜಕ ವೃತ್ತ. ಇದಕ್ಕೆ ಸಮಾನಾಂತರವಾಗಿ ಅದರ ಮೇಲ್ಗಡೆ ಏನು ಮಾಡಿದ್ದಾರೆ, ಉಳಿದಿರ್ತಕ್ಕಂಥ ಅಕ್ಷಾಂಶಗಳನ್ನು, ಲ್ಯಾಟಿಟ್ಯೂಡ್ಗಳನ್ನು ಪೂರ್ವ ಮತ್ತು ಪಶ್ಚಿಮಕ್ಕೆ ಅಡ್ಡವಾಗಿ ಎಳೆದಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಇದನ್ನು ನಾವೆಂತ ಕರಿಬೋದು, ಅಕ್ಷಾಂಶಗಳು ಅಥವಾ ಲ್ಯಾಟಿಟ್ಯೂಡ್ಸ್ ಅಂತ ನಾವು ಕರಿಬೋದು. ನೆಕ್ಸ್ಟ್ ಲಾಂಗಿಟ್ಯೂಡ್ಸ್, ಇದನ್ನು ಕನ್ನಡದಲ್ಲಿ ರೇಖಾಂಶಗಳು ಅಂತ ಕರಿಬೋದು. ದ ಇಮ್ಯಾಜಿನರಿ ಲೈನ್ಸ್ ದಟ್ ಇಂಟ್ರೋಸ್ಪೆಕ್ಟ್ ಈಕ್ವೇಟರ್ ಅಟ್ ರೈಟ್ ಆ್ಯಂಗಲ್ ಜಾಯ್ನಿಂಗ್ ದ ನಾರ್ತ್ ಆ್ಯಂಡ್ ಸೌತ್ ಆರ್ ಕಾಲ್ಡ್ ಲ್ಯಾಂಗಿಟ್ಯೂಡ್ಸ್. ಅಂದರೆ ಇದನ್ನು ಸಮಭಾಜಕ ವೃತ್ತದ ಮೇಲೆ ಹಾದೋಗ್ತಕ್ಕಂಥ, ಉತ್ತರದಿಂದ ದಕ್ಷಿಣವನ್ನು ಸಂಧಿಸ್ತಕ್ಕಂತಹ ಇಮ್ಯಾಜಿನರಿ ಲೈನ್ಸ್, ಕಾಲ್ಪನಿಕ ರೇಖೆಗಳನ್ನು ರೇಖಾಂಶ ಅಂತ ಕರಿಬೋದು. ಇದು ಉತ್ತರದಿಂದ ದಕ್ಷಿಣ ಧ್ರುವಕ್ಕೆ ಈ ಒಂದು ರೇಖೆಗಳು ಸಂಧಿಸುತ್ತೆ. ಇದು ಸಮಭಾಜಕ ವೃತ್ತದ ಮೇಲೆ ಹಾದಿ ಹೋಗುತ್ತೆ. ಈ ಇಮೇಜನ್ನು ನೀವು ಗಮನಿಸಬೇಕು. ನೋಡಿ, ಇಲ್ಲಿ ಮೇಲಿಂದ ಕೆಳಗೆ ಉತ್ತರದಿಂದ ದಕ್ಷಿಣಕ್ಕೆ ಈ ಒಂದು ರೇಖೆಗಳನ್ನು ಎಳೆದಿದ್ದಾರೆ. ಇವನ್ನೇನಂತ ಕರಿಬೋದು, ಲಾಂಗಿಟ್ಯೂಡ್ಸ್, ರೇಖಾಂಶಗಳು ಅಂತ ಕರಿಬೋದು. ಇವು ಸಮಭಾಜಕ ವೃತ್ತ ಈಕ್ವೇಟರ್ನ ಮೇಲೆ ಹಾದಿ ಹೋಗ್ತವೆ. ಈ ರೀತಿಯಾಗಿ ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ಎಳೆಯೋದ್ರಿಂದ ನಾವು ಯಾವ ಪ್ರಯೋಜನಗಳಿದೆ ಅಂದರೆ, ಇಲ್ಲಿ ನಾವು ದಿಕ್ಕುಗಳನ್ನು ನೋಡೋದಕ್ಕಾಗಿರ್ಬೋದು, ಯಾವ ಪ್ಲೇಸ್ ಯಾವ ಒಂದು ಕಡೆ ಬರುತ್ತೆ, ಯಾವ ಜಾಗದಲ್ಲಿ ಯಾವ ದೇಶದಲ್ಲಿ ಬರುತ್ತೆ, ಅದೇ ರೀತಿ ಸಮಯವನ್ನು, ಯಾವ ದೇಶದಲ್ಲಿ ಎಷ್ಟು ಸಮಯವಿದೆ ಅಂತ ಸ್ಥಾನಿಕ ವೇಳೆಯನ್ನು, ಇದೇ ರೀತಿ ಇನ್ನು ಹಲವಾರು ಅಂಶಗಳನ್ನು ಇದರಿಂದ ನಾವು ತಿಳ್ಕೊಬೋದು. ಡಿಯರ್ ಸ್ಟೂಡೆಂಟ್ಸ್, ಅಬ್ಸರ್ವ್ ದಿಸ್ ಪಿಕ್ಚರ್. ಈ ಪಿಕ್ಚರನ್ನು ನೀವು ನೋಡಿ. ಇದು ಯಾವ ಪಿಕ್ಚರ್, ಇದು ಯಾವ ಚಿತ್ರ ಅಂತ ನೋಡಿದಾಗ ಇದು ವಾಲ್ಕೆನೋಸ್, ಜ್ವಾಲಾಮುಖಿಯ ಒಂದು ಚಿತ್ರ. ಭೂಮಿನಿಂದ ಹೊರಚಿಮ್ತಕ್ಕಂಥ ಒಂದು ಲಾವರಸವನ್ನು ನಾವು ಅಲ್ಲಿ ಇಮ್ಯಾಜಿನಲ್ಲಿ ನೋಡ್ತಾ ಇದ್ದೀವಿ. ಹಾಗಾದರೆ ವಾಲ್ಕೆನೋಸ್, ಜ್ವಾಲಾಮುಖಿಗಳು ಯಾಕೆ ಆಗ್ತವೆ? ಸೊ ಎ ವಾಲ್ಕೆನೋ ಈಸ್ ಎ vent or narrow opening in the earth's crust connected by a pipe to an underlying magma chamber through which magma rock fragments, lava, steam, flames and other gases are emitted from the interior of the earth. Once again, I repeat this. A volcano is a vent or narrow opening in the earth's crust connected by a pipe to an underlying magma chamber through which magma rock fragments, lava, steam, flames and other gases are emitted from the interior of the earth. ಇಲ್ಲಿ ಭೂಮಿಯ ಮೇಲ್ಮೈಯಲ್ಲಿ ಉಂಟಾಗ್ತಕ್ಕಂಥ ಬಿರುಕುಗಳು ಅಥವಾ ರಂಧ್ರಗಳು ಅಥವಾ ದ್ವಾರಗಳು ಉಂಟಾಗ್ಬಿಟ್ಟು ಅವುಗಳಿಂದ ಭೂಮಿಯ ಒಳಗಿರ್ತಕ್ಕಂಥ ಮಾಗ್ಮಾ ಚೇಂಬರ್ ಅಂದರೆ ಶಿಲಾಪಾಕ ಅಂತ ಕರಿತೀವಿ. ಮಾಗ್ಮಾ ಅಂದರೆ ಆ ಶಿಲಾಪಾಕ ಭೂಮಿಯ ಒಳಗಿಂದ ಇದು ಯಾವುದರ ಮುಖಾಂತರವಾಗಿ ಬರುತ್ತೆ ಅಂದರೆ ಭೂಕವಚದಿಂದ ನೇರವಾಗಿ ಆಳದಲ್ಲಿರುವ ಶಿಲಾಪಾಕದ ಜಾಗಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಂಧ್ರಗಳನ್ನು ಪೈಪ್ಲೈನಿಂದ, ಅಂದರೆ ಭೂಮಿಯ ಒಳಗೆ ಇರ್ತಕ್ಕಂಥ ಶಿಲಾಪಾಕಕ್ಕೆ ಅಲ್ಲಿವರೆಗೂ ಸಂಪರ್ಕವನ್ನು ಕಲ್ಪಿಸ್ತಕ್ಕಂಥ ಒಂದು ಲೈನ್ ಇರುತ್ತೆ. ಅದನ್ನು ಎಂತ ಕರಿಬೋದು, ಕಲ್ಪಿಸುವ ರಂಧ್ರಗಳು. ಶಿಲಾಪಾಕಕ್ಕೆ ಸಂಪರ್ಕ ಕಲಿಸ್ತಕ್ಕಂಥ ರಂಧ್ರಗಳಿಂದ ಮುಖಾಂತರವಾಗಿ ಏನೇನು ಹೊರಗಡೆ ಬರುತ್ತೆ ಅಂದರೆ ಮಾಗ್ಮಾ ಚೇಂಬರ್, ಶಿಲಾಪಾಕ, ಮಾಗ್ಮಾ ರಾಕ್ ಫ್ರಾಗ್ಮೆಂಟ್ಸ್ ಅಂದರೆ ಶಿಲಾಚೂರುಗಳು ಹೊರಗಡೆ ಬರುತ್ತವೆ. ಅದೇ ರೀತಿ ಸ್ಟೀಮ್ ಫ್ಲೇಮ್ಸ್
ಜ್ವಾಲೆಗಳಾಗಿರ್ಬೋದು, ಲಾವರಸ, ಬೂದಿ, ನೀರಾವಿ, ಇತರೆ ಅದರ್ ಗ್ಯಾಸಸ್ ಆರ್ ಎಮಿಟೆಡ್ ಫ್ರಮ್ ದ ಇಂಟೀರಿಯರ್ ಆಫ್ ದ ಅರ್ತ್. ಭೂಮಿಯ ಅಂತರಾಳದಿಂದ ಹೊರಗಡೆ ಚಿಮ್ಮುತ್ತೆ. ಇದನ್ನೇ ಅಂತ ಕರಿಬೋದು ವಾಲ್ಕೆನೋಸ್ ಅಂತ ಇರ್ಬೋದು. ಭೂಮಿಯ ಒಳಗೆ ಇರ್ತಕ್ಕಂಥ ಶಿಲಾಪಾಕ ಪೈಪ್ ಅಥವಾ ರಂಧ್ರಗಳ ಮುಖಾಂತರವಾಗಿ ಹೊರಗಡೆ ಚಿಮ್ತಕ್ಕಂಥದ್ದನ್ನು ನಾವೇಂತ ಕರಿಬೋದು, ಜ್ವಾಲಾಮುಖಿ ಅಂತ ಕರಿಬೋದು. ಇದರಿಂದ ಎಷ್ಟೋ ಪ್ರಾಣಿ ಹಾನಿ ಆಗಿರ್ಬೋದು, ಮನುಷ್ಯರ ಒಂದು ಸಾವು ಕೂಡ ಸಂಭವಿಸಿದೆ ಅಂತ ನಾವು ನೋಡ್ಬೋದು. ಅದು ತುಂಬಾ ಆ ಮ್ಯಾಗ್ಮಾ ಶಿಲಾಪಾಕ ಏನಿರುತ್ತೆ ತುಂಬಾ ಟೆಂಪ್ರೇಚರ್ ಹೀಟನ್ನು ಹೊಂದಿರತಕ್ಕಂಥದ್ದು ಅಂತ ನಾವು ನೋಡ್ಬೋದು. ನೆಕ್ಸ್ಟ್ ಅರ್ಥ್ಕ್ವೇಕ್ಸ್ ಅಂದರೆ ಭೂಕಂಪನ ಅಂತ ನಾವು ಕನ್ನಡದಲ್ಲಿ ಕರಿಬೋದು. ಅರ್ಥ್ಕ್ವೇಕ್ಸ್ ಅಂದರೆ ಭೂಕಂಪನ ಅಂತ ಕರಿತೀವಿ. ಅರ್ಥ್ಕ್ವೇಕ್ ಮೀನ್ಸ್ earthquake is a shock or series of shocks or tremors due to a sudden movement of crustal rocks generated within the crust or mantle. ಅಂದರೆ ಭೂಮಿಯ ಮೇಲ್ಮೈಯಲ್ಲಿ ಉಂಟಾಗುವ ಶಾಕ್ಸ್, ನಡುಗುವಿಕೆ, ಕಂಪನ ಹಾಗೂ ಕಂಪನಗಳ ಸರಣಿ ಅಥವಾ ಕಂಪನಗಳ ಸರಣಿ ಅಂತ ಕರಿತೀವಿ. ಸೀರೀಸ್ ಆಫ್ ಶಾಕ್ಸ್, ಕಂಪನಗಳ ಸರಣಿಯನ್ನು ಅಂತ ಕರಿಬೋದು ನಾವು, ಭೂಕಂಪನ ಅಂತ ಕರಿಬೋದು. ಈ ಭೂಕಂಪನ ಭೂಮಿಯ ಕವಚದಲ್ಲಿರ್ತಕ್ಕಂಥ, ಭೂಮಿಯ ಒಂದು ಲೇಯರ್ಲಿರ್ತಕ್ಕಂಥ ಶಿಲೆಗಳ, ರಾಕ್ಸ್ಗಳ ಕ್ಷಿಪ್ರ ಚಲನೆಯಿಂದ, ಅವುಗಳ ಚಲನೆಯಿಂದ, ಅವುಗಳ ಒಂದು ವೇರಿಯೇಷನ್ಸಿಂದ ಏನಾಗುತ್ತೆ, ಇಲ್ಲಿ ಏನುಂಟಾಗುತ್ತೆ, ಭೂಕಂಪನ ಉಂಟಾಗುತ್ತೆ. ಈ ಭೂಕಂಪನದಿಂದ ಏನಾಗ್ಬೋದು, ಪ್ರಾಣಿ ಹಾನಿ, ಮನುಷ್ಯರು ಕೂಡ ಸಾಯ್ಬೋದು. ಅದೇ ರೀತಿ ಆಸ್ತಿಪಾಸ್ತಿಗಳು ಕೂಡ ನಷ್ಟ ಆಗುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಡಿಯರ್ ಸ್ಟೂಡೆಂಟ್ಸ್, ಅಬ್ಸರ್ವ್ ದಿಸ್ ಪಿಕ್ಚರ್. ಈ ಪಿಕ್ಚರನ್ನು ನೋಡಿದ್ರಿ, ಇದನ್ನು ನೋಡಿದಾಗ ಏನು ಅನಿಸ್ತಾ ಇದೆ? ಸಮುದ್ರದ ಅತ್ಯಂತ ದೈತ್ಯವಾಗಿರ್ತಕ್ಕಂಥ ಅಲೆಗಳು ಅಪ್ಪಳಿಸ್ತಾ ಇದೆ, ದಡಕ್ಕೆ ಬಂದು ಅಪ್ಪಳಿಸ್ತಾ ಇದೆ. ಇದನ್ನು ನಾವು ನೋಡಿದಾಗ ಇದನ್ನು ಏನಂತ ಕರಿತೀವಿ ಅಂದರೆ, ಇದನ್ನು ಸುನಾಮಿ ಅಂತ ಕರಿತೀವಿ. ಹಾಗಾದರೆ ಸುನಾಮಿ ಅಂದರೆ ಏನು? ಸುನಾಮಿ ಈಸ್ ಎ ಲಾರ್ಜ್ ಸೀ ವೇವ್ ಒಕೇಶನಲಿ ಎಕ್ಸ್ಪೀರಿಯನ್ಸ್ ಅಲಾಂಗ್ ದ ಕೋಸ್ಟ್ ಆಫ್ ಜಪಾನ್ ಆ್ಯಂಡ್ ಇನ್ ಅದರ್ ರೀಜನ್ಸ್ ಕಾಸ್ಡ್ ಬೈ ಆ್ಯನ್ ಅಂಡರ್ ವಾಟರ್ ಅರ್ಥ್ಕ್ವೇಕ್. ಇನ್ ಜಪಾನೀಸ್ ಲ್ಯಾಂಗ್ವೇಜ್ ಸುನಾಮಿ ಮೀನ್ಸ್ ಹಾರ್ಬರ್ ವೇವ್ಸ್. ಇದು ಸುನಾಮಿ ಅಂತ ಕರಿತೀವಿ. ಇದು ಸುನಾಮಿ ಯಾಕೆ ಆಗುತ್ತೆ ಅಂದರೆ, ಸಮುದ್ರ ಅಥವಾ ಸಾಗರದ ತಳದಲ್ಲಿ ಉಂಟಾಗ್ತಕ್ಕಂತಹ ಅರ್ಥ್ಕ್ವೇಕ್ಸಿಂದ, ಭೂಕಂಪನಗಳಿಂದ, ಸಮುದ್ರದ ಒಳಗಡೆ ಉಂಟಾಗ್ತಕ್ಕಂಥ ಭೂಕಂಪನಗಳಿಂದ ಎತ್ತರವಾಗಿರ್ತಕ್ಕಂಥ ವೇವ್ಸ್ಗಳು, ದೈತ್ಯ ಅಲೆಗಳು ಸಮುದ್ರ ತೀರಕ್ಕೆ ಬಂದು ಅಪ್ಪಳಿಸ್ತವೆ. ಇದನ್ನು ನಾವೆಂತ ಕರಿಬೋದು, ಸುನಾಮಿ ಅಂತ ಕರಿಬೋದು. ಅತಿ ಹೆಚ್ಚು ಎಲ್ಲಿ ಆಗುತ್ತೆ ಈ ಸುನಾಮಿ ಅಂದರೆ, ಜಪಾನ್ ಆ್ಯಂಡ್ ಇನ್ ಅನದರ್ ರೀಜನ್ಸ್. ಜಪಾನ್ನ ಸುತ್ತಲೂ ಅತಿ ಹೆಚ್ಚಾಗಿ ನೀರು ಇರುವುದರಿಂದ ಅಲ್ಲಿ ಹೆಚ್ಚಾಗಿ ಏನಾಗುತ್ತೆ, ಸುನಾಮಿಗಳು ಉಂಟಾಗುತ್ತೆ ಅಂತ ನಾವು ಹೇಳ್ಬೋದು. ಅಲ್ಲಿ ಹಾಗೂ ಇತರ ಪ್ರದೇಶಗಳಲ್ಲಿ ಸುನಾಮಿ ಉಂಟಾಗಿ ಇದರಿಂದ ಕೂಡ ಅಪಾರವಾಗಿರ್ತಕ್ಕಂಥ ಪ್ರಾಣಹಾನಿ, ಆಸ್ತಿ ನಷ್ಟ ಉಂಟಾಗ್ತಕ್ಕಂಥದ್ದನ್ನು ನಾವು ನೋಡ್ಬೋದು. 2011 ಮಾರ್ಚ್ 11ರಂದು ಜಪಾನಿನಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಸುನಾಮಿ ಅನಾಹುತ ಆಗಿ ಅಪಾರವಾಗಿರ್ತಕ್ಕಂತಹ ಪ್ರಾಣ ಆಸ್ತಿ ನಷ್ಟ ಆಗೋದನ್ನು ನಾವು ಕೇಳಿದ್ದೀವಿ. ಜಪಾನಿನ ಫುಕುಶಿಮಾ, ಸೆಂಡೈ, ಮಿಯಾಯಿ ಈ ನಗರಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸುನಾಮಿ ಉಂಟಾಗಿತ್ತು ಅಂತ ಹೇಳ್ಬೋದು. Okay dear students, understand? So dear students, today we discussed about the many important factors in geography part. So in the next class we discuss about another important issues and factors in geography part. Okay dear students, understand? Next, write down the homework. 3 questions. What are the major oceans in the world? Second question, which is the largest continent in the world? Last question, what is longitudes? Okay dear students, thank you.